ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಎಸ್ಎಸ್ ನೋಂದಣಿ ಸಂಘರ್ಷ ಜೋರಾಗಿದೆ. ಒಂದ್ ಕಡೆ ಸಂಘರ್ಷದ ಸಮರ ನಡೀತಾ ಇದ್ರೆ, ಹಿಂದೂಗಳ ಟಾರ್ಗೆಟ್ ನೋಟಿಸ್ ಗಡೀಪಾರು ವಿಚಾರಕ್ಕೆ ಪ್ರಮೋದ್ ಮುತಾಲಿಕ್ ಕೆರಳಿ ಕೆಂಡವಾಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ವರ್ಸಸ್ ಹಿಂದೂ ಫೈಟ್ ಹೇಗಿದೆ, ಬನ್ನಿ ನೋಡೋಣ. ನನ್ ಮೇಲೆ 1000 ಕೇಸ್ ಹಾಕಿ ನಿಮ್ಮಪ್ಪ ಬಂದ್ರು ತಡೆಯೋಕಾಗಲ್ಲ. ಸರ್ಕಾರಕ್ಕೆ ಸವಾಲ್ ಹಾಕಿ ಗುಡುಗಿದ ಪ್ರಮೋದ್ ಮುತಾಲಿಕ್. ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಸಂಘರ್ಷ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಕಾಂಗ್ರೆಸ್ ಬಿಜೆಪಿ ನಡುವೆ ನೋಂದಣಿ ವಿಚಾರಕ್ಕೆ ಜಟಾಪಟಿ ನಡೀತಾ ಇದ್ರೆ, ಇತ್ತ ಹಿಂದೂ ಮುಖಂಡರು ಸಿಡಿದೆದ್ದಿದ್ದಾರೆ. ಹಿಂದೂ ಹೋರಾಟಗಾರರ ಟಾರ್ಗೆಟ್ ನೋಟಿಸ್ ಗಡೀಪಾರು ವಿಚಾರಕ್ಕೆ ಪ್ರಮೋದ್ ಮುತಾಲಿಕ್ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ನಿರ್ಬಂಧದ ನಡುವೆಯೂ ಹುಕ್ಕೇರಿಯಲ್ಲಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ನಡೆದಿದ್ದು, ಸರ್ಕಾರದ ವಿರುದ್ಧ ಮುತಾಲಿಕ್ ಗುಡುಗಿದ್ದಾರೆ. ಪೊಲೀಸರ 100 ನೋಟಿಸ್ಗಳನ್ನ ನಾನು ನೋಡಿದ್ದೇನೆ. ಕೇಸ್ ಹಾಕೋದಾದ್ರೆ ಹಾಕಿ. ಈಗಾಗಲೇ ನನ್ನ ಮೇಲೆ 120 ಕೇಸ್ಗಳಿವೆ. ಇನ್ನೂ 1000 ಕೇಸ್ ಹಾಕಿದ್ರು ನಿಮ್ಮಪ್ಪನಾಣೆಗೂ ನನ್ನನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲಿ ಸರ್ಕಾರ ಪೊಲೀಸರ ಮೂಲಕ ಬೀಗ ಹಾಕಿ 144 ಸೆಕ್ಷನ್ ಹಾಕಿದೆ. ಕೂಡಲೇ ಇವತ್ತು ಬೆಳಗ್ಗೆ 8-9 ಗಂಟೆಗೆ ಎಲ್ಲ ಸ್ಟಾರ್ಟ್ ಆಗಿ ನಮ್ಮ ಮೇಲೆ ಒತ್ತಡ, ನೀವು ಕಾರ್ಯಕ್ರಮ ಮಾಡಂಗಿಲ್ಲ, ನಿಮಗೆ ಬ್ಯಾನ್ ಮಾಡಿದೀವಿ, ನೋಟಿಸ್ ಎಲ್ಲರಿಗೂ ಕೊಟ್ರು. ಇದು ಯಾವ ದೇಶದಲ್ಲಿದ್ದೀವಿ ನಾವು? ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಸ್ವಾತಂತ್ರ್ಯದ ದೇಶದಲ್ಲಿ ಇದೀವೋ ಅಥವಾ ಇನ್ಯಾವುದೋ ದೇಶದಲ್ಲಿದ್ದೀವಿ? ಪ್ರಿಯಾಂಕ್ ಖರ್ಗೆ ವಿರುದ್ಧವೇ ಕೋರ್ಟ್ ಸಮನ್ಸ್. ಆರ್ಎಸ್ಎಸ್ ನೋಂದಣಿ ಶುಲ್ಕ ನಾನೇ ಕಟ್ತೇನೆ ಎಂದ ಮಿನಿಸ್ಟರ್. ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ ಆರೋಪ ಹಿನ್ನೆಲೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೋರ್ಟ್ ಸಮನ್ಸ್ ನೀಡಿದ್ದು, ಈ ಸಂಘರ್ಷ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು, ಕಾಂಗ್ರೆಸ್ ನಾಯಕರು ಸಂಘದ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ಆರ್ಎಸ್ಎಸ್ ಯಾರ ಬಳಿಯೂ ಕೈ ಚಾಚುವುದು ಬೇಡ, ಬೇಕಿದ್ರೆ ನೋಂದಣಿ ಶುಲ್ಕ ನಾನೇ ಕಟ್ತೇನೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಗುಡುಗಿದ್ದಾರೆ. ಯಾರು ಕೂಡ ಪ್ರಚೋದನೆ, ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ದರಿಂದ ಯಾರೇ ತೊಡೆ ತಟ್ಟದಿರ್ಬೋದು, ಪ್ರಚೋದನೆಗೆ ಒಳಗಾಗ್ಬೋದು, ಆಗಬಾರ್ದು. ಎಸ್ಪೆಷಲಿ ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ಟರೆ ಅದು ಸರಿನಾ? ಈಗ ಡೌಟ್ ಪಡ್ತಾ ಇರೋದು ಏನು ಅಂದರೆ, ಪಶ್ಚಿಮ ಬಂಗಾಳದಲ್ಲಿ 93 ಲಕ್ಷ ಮತದಾರನ ಕೈ ಬಿಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ 2.6 ಕೋಟಿ ಜನ ಕೈ ಬಿಟ್ಟಿದ್ದಾರೆ. ಬಿಹಾರಲ್ಲಿ 63 ಲಕ್ಷ ಜನ ಕೈ ಬಿಟ್ಟಿದ್ದಾರೆ. ತಮಿಳುನಾಡಲ್ಲಿ, ಕೇರಳ ಅನ್ನೋ ರಾಜ್ಯದಲ್ಲಿ 24 ಲಕ್ಷ ಕೈ ಬಿಟ್ಟಿದ್ದಾರೆ. ನಾವು SIR ವಿರುದ್ಧ ಇಲ್ಲ. SIR ಅವರು ಎಲ್ಲಿ ಯಾರು ನಕಲಿ ಮತದಾರರಿದ್ದಾರೆ ಅವ್ರನ್ನ ತೆಗಿಲಿ, ಯಾರು ಲೋಕದಲ್ಲಿ ಅವ್ರನ್ನ ತೆಗಿಲಿ, ಯಾರು ಸ್ಥಳ ಬದಲಾವಣೆ ಮಾಡಿದಾರೆ ಅವ್ರನ್ನ ತೆಗಿಲಿ. ಇವರು ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಯಾರನ್ನು ಅಂದರೆ, ಯಾರಿಗೆ ಹಕ್ಕನ್ನು ಸ್ವತಂತ್ರ ನಂತರ ಸಂಪೂರ್ಣವಾಗಿ ಹಕ್ಕನ್ನು ಕೊಟ್ಟಿದ್ದಾರೆ. ಒಟ್ಟಾರೆ 106 ವರ್ಷಗಳ ಇತಿಹಾಸವಿರುವ ದೇಶದ ಮೂಲೆ ಮೂಲೆಗೂ ವ್ಯಾಪಿಸಿರುವ ಸಂಘಟನೆಯೊಂದು ಇಂದಿಗೂ ಯಾವುದೇ ಸರ್ಕಾರಿ ಕಡತದಲ್ಲಿ ನೋಂದಾಯಿತ ಸಂಸ್ಥೆ ಎಂದು ದಾಖಲಾಗದಿರುವುದು ಒಂದು ಆಶ್ಚರ್ಯವೇ ಸರಿ. ಈಗ ಕಾಂಗ್ರೆಸ್ ಒತ್ತಾಯಕ್ಕೆ ನೋಂದಣಿ ಮಾಡಲು ಮುಂದಾಗುತ್ತಾ ಅನ್ನೋದೇ ಕುತೂಹಲವಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.